ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ಅಕ್ರಮವಾಗಿ ರಫ್ತು ಮಾಡಿದ ಪ್ರಕರಣ ಆಹಾರ ಇಲಾಖೆ ಉಪನಿರ್ದೇಶಕ ಹುದ್ದೆಯಿಂದ ಸೋಮಶೇಖರನ್ನ ಬಿಡುಗಡೆ ಮಾಡಲಾಗಿದೆ. ನಿನ್ನೆ ಇಡೀ ದಿನ ಪಡಿತರ ಅಕ್ಕಿ ಪರಿಶೀಲನೆಯನ್ನ ನಡೆಸಿದ ಸೋಮಶೇಖರ್, ಆದರೆ ಅವರೇ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ರಫ್ತು ಮಾಡ್ತಿದ್ದಾರೆ ಅನ್ನುವಂಥ ಕೇಸ್ನಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪ. ಹೀಗಾಗಿ ಉಪನಿರ್ದೇಶಕ ಹುದ್ದೆಯಿಂದ ಸೋಮಶೇಖರ್ ಬಿರಾದರ್ರನ್ನ ಬಿಡುಗಡೆ ಮಾಡಲಾಗಿದೆ. ವರ್ಗಾವಣೆ ಮಾಡಿ ಸರ್ಕಾರದ ಅಧೀನ ಕಾರ್ಯದರ್ಶಿ ನರಸಿಂಹಮೂರ್ತಿ ಆದೇಶವನ್ನು ಹೊರಡಿಸಿದ್ದಾರೆ. ನಿನ್ನೆ ಇಡೀ ದಿನ ಗೋದಾಮು ಪರಿಶೀಲನೆಯಲ್ಲಿ ಭಾಗಿಯಾಗಿದ್ದಂಥ ಅಧಿಕಾರಿ ಅನ್ನಭಾಗ್ಯ ಅಕ್ಕಿ ಅಕ್ರಮದ ವಿಚಾರವಾಗಿ ಸಭೆಯಲ್ಲೂ ಕೂಡ ಇವರು ಭಾಗಿಯಾಗಿದ್ರು. ಆಗಸ್ಟ್ 25ರಂದು ಗಂಗಾವತಿಯ ಗೋದಾಮಿನಿಂದಲೇ ಅಕ್ರಮವಾಗಿ ಅಕ್ಕಿ ರಫ್ತು ಮಾಡಲಾಗಿತ್ತು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಗೋಡಾನಿಂದ ರಫ್ತು ಮಾಡಲಾಗಿತ್ತು. ಲಾಲ್ ಅನ್ನೋ ಬ್ರ್ಯಾಂಡ್ ಮುಖಾಂತರ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ಸಾಗಾಟ ಮಾಡಲಾಗ್ತಾ ಇದೆ ಅನ್ನೋದೊಂದು ಆರೋಪ. ಈ ಅಕ್ರಮದಲ್ಲಿ ಉಪನಿರ್ದೇಶಕ ಸೋಮಶೇಖರ್ ಕೂಡ ಭಾಗಿಯಾಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹೀಗಾಗಿ ಉಪನಿರ್ದೇಶಕ ಹುದ್ದೆಯಿಂದ ಬಿಡುಗಡೆಗೊಳಿಸಿದೆ ಸರ್ಕಾರ. ನಿನ್ನೆಯೆಲ್ಲ ನೋಡಿ ಇವರೇ ಮುಂದೆ ನಿಂತ್ಕೊಂಡು ಪರಿಶೀಲನೆ ನಡೆಸಿದ್ದಾರೆ. ಎಷ್ಟಿದೆ, ಎಷ್ಟು ಖಾಲಿಯಾಗಿದೆ, ಎಲ್ಲೆಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ದಾರೆ, ಯಾರ್ಯಾರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತೆಲ್ಲ ನೋಡಿದ್ರೆ ಇವರೇ ಭಾಗಿಯಾಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಈ ಅಧಿಕಾರಿಯ ಭಾಗಿಯಾದಂಥ ಹಿನ್ನೆಲೆಯಲ್ಲಿ ಇವರನ್ನು ಈ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ ಸರ್ಕಾರ. ನಿನ್ನೆ ಪಡಿತರ ಅಕ್ಕಿ ಪರಿಶೀಲನೆಯನ್ನ ಇಡೀ ದಿನ ನಡೆಸಿದ್ರು ಸೋಮಶೇಖರ್. ಯಾವುದೇ ಅನುಮಾನ ಬರಬಾರ್ದು ಅಂತನೋ ಅಥವಾ ಅದೇನು ಕತೆನೋ ಗೊತ್ತಿಲ್ಲ. ಇದು ನಿನ್ನೆಯ ವಿಜುವಲ್ಸನ್ನು ನೀವು ನೋಡ್ತಾ ಇರೋದು. ಇವತ್ತು ನೋಡಿದ್ರೆ ಇವರನ್ನೇ ಸರ್ಕಾರ ಕೈ ಬಿಟ್ಟಿದೆ. ವರ್ಗಾವಣೆ ಮಾಡಿ ಸರ್ಕಾರ ಅಧೀನ ಕಾರ್ಯದರ್ಶಿ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ ಯೋಜನೆ. ಈ ಯೋಜನೆಗಳು ಫಲಾನುಭವಿಗೇನೆ ರೀಚ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಉತ್ತಮವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳು ಬಂದಿದ್ದೇ ಆಗಿದ್ರೆ ಇಂಥ ಯೋಜನೆಗಳು ಹಳ್ಳ ಹಿಡಿಯಲ್ಲ. ಮಹತ್ವಾಕಾಂಕ್ಷೆಯ ಯೋಜನೆಗಳು ಆಕಾಂಕ್ಷೆಯನ್ನು ರೀಚ್ ಮಾಡುತ್ತೆ, ಜೊತೆಗೆ ಫಲಾನುಭವಿಗಳಿಗೆ ಕೂಡ ಇದರಿಂದ ಉಪಯೋಗ ಆಗುತ್ತೆ. ಆದರೆ ಅಧಿಕಾರಿಗಳೇ ಬ್ಲ್ಯಾಕ್ ಮೇಲ್ ಮಾಡೋರು, ದುಡ್ಡು ಹೊಡಿಯೋರು, ಕೊಳ್ಳೆ ಹೊಡಿಯೋರು ಇವ್ರುಗಳು ಬಂದ್ಬಿಟ್ರೆ ತೀರಾ ಸಮಸ್ಯೆ ಆಗೋದು. ಇಲ್ಲಿ ನೋಡಿ, ಇವರೇ ಪ್ರತಿಯೊಂದು ಗೋಡೌನಿಗೆ ಖುದ್ದಾಗಿ ಹೋಗಿದ್ದಾರೆ. ಎಷ್ಟು ಚೀಲ ಅಕ್ಕಿ ಇದೆ, ಏನು ಎತ್ತ ಎಲ್ಲ ಚೆಕ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಿನ್ನೆ ಎಲ್ಲ ಗೋದಾಮು ಪರಿಶೀಲನೆ ಮಾಡಿದ್ರು. ಇವಾಗ ನೋಡಿದ್ರೆ ಇವರನ್ನೇ ಎತ್ತಗಡಿ ಮಾಡಿಬಿಟ್ಟಿದ್ದಾರೆ. ಇವರ ಇನ್ವಾಲ್ವ್ಮೆಂಟ್ ಇದೆ ಅಂತ ಆಯ್ತು ಹಾಗಾದ್ರೆ? ನೀತಿ ಖಂಡಿತಲೂ ಕೂಡ ಏನಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಸರ್ಕಾರಿ ಗೋದಾಮಿನಿಂದ ಅನ್ನಭಾಗ್ಯ ಅಕ್ಕಿಯನ್ನ ಬೇರೆ ವಿದೇಶಿ ಸೇರಿದಂತೆ ಬೇರೆ ಕಡೆ ಕಳ್ಳ ಸಾಗಾಣಿಕೆ ಆಗ್ತದೆ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿರೋದ್ರ ಹಿನ್ನೆಲೆಯಲ್ಲಿ ಅದ್ರ ಜೊತೆಗೆ ಏನಂದ್ರೆ ಈ ಬಗ್ಗೆ TV5 ಸತತ ಒಂದು 4 ದಿನಗಳಿಂದ ಸವಿಸ್ತಾರವಾದಂತ ವರದಿಯನ್ನ ಪ್ರಸಾರ ಮಾಡ್ಲಾಗ್ತಾ ಇದೆ. ವರದಿ ಮೇಲೆ ಇದೀಗ ಸ್ವತಃ ಏನಂದ್ರೆ ಆಹಾರ ಇಲಾಖೆಯ ಅಧಿಕಾರಿಯಾಗಿದ್ದಂತ ಏನು ಉಪನಿರ್ದೇಶಕ ಅಂತ ಸೋಮಶೇಖರ್ ಬಿರಾದರ್ ಅವ್ರನ್ನ ಸ್ವತಃ ಏನು ಸರ್ಕಾರ ಇದೀಗ ಅವರ ಏನು ಹುದ್ದೆಯಿಂದ ಸ್ವತಃ ಉಪನಿರ್ದೇಶಕ ಹುದ್ದೆಯಿಂದ ತಮ್ಮ ಮೂಲ ಹುದ್ದೆಗೆ ಅಂದ್ರೆ ಏನು ಪಂಚಾಯತ್ ರಾಜ್ ಇಲಾಖೆಯ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ರು ಇವರನ್ನ ಆಹಾರ ಇಲಾಖೆಯ ಪ್ರಭಾರಿ ಉಪನಿರ್ದೇಶಕರಾಗಿ ನೇಮಕ ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ಆ ಹುದ್ದೆಯಿಂದ ಅವರನ್ನ ಬಿಡುಗಡೆ ಮಾಡಿರುತ್ತದೆ. ಸ್ವತಃ ಏನಂದ್ರೆ ಆ ವರದಿಯಲ್ಲಿ ಸ್ವತಃ ಸರ್ಕಾರ ವರದಿಯಲ್ಲಿ ಉಲ್ಲೇಖಿಸಿರುತ್ತದೆ. ಈ ಎಲ್ಲ ವಿದೇಶಿ ಮತ್ತು ಸೇರಿದಂತೆ ಬೇರೆ ಬೇರೆ ರಾಜ್ಯಕ್ಕೆ ಈ ರೀತಿ ಅನ್ನಭಾಗ್ಯ ಅಕ್ಕಿ ಕಳ್ಳ ಸಾಗಾಣಿಕೆ ಆಗ್ತಿದ್ದು ಸತತ 6 ತಿಂಗಳಿಂದ ನೀವು ಕಾರ್ಯನಿರ್ವಹಿಸ್ತಿದ್ರೆ, ಆದ್ರೆ ನಿಮ್ಮ ಲೋಪದೋಷ ಸಂಪೂರ್ಣವಾಗಿ ಕಂಡು ಬಂದಿರುತ್ತದೆ. ಜೊತೆಗೆ ನೀವು ಕೂಡ ಏನು ಇನ್ವಾಲ್ವ್ ಆಗಿದ್ದೀರಿ ಅಂತೇಳಿ ಸ್ವತಃ ಒಂದು ದೂರಿನಲ್ಲಿ ಒಂದು ಸ್ವತಃ ಏನಾದ್ರೆ ಅಧಿಕಾರಿಗಳು ಉಲ್ಲೇಖ ಮಾಡಿರುತ್ತದೆ. ಈ ಸ್ವತಃ ಏನು ಉಪನಿರ್ದೇಶಕರ ಹುದ್ದೆಯಿಂದ ನಿಮ್ಮ ಮೂಲ ಹುದ್ದೆಯಾಗಿರಂತ ಏನು ಕಾರ್ಯನಿರ್ವಾಹಕ ಪಂಚಾಯತ್ ರಾಜ್ ಇಲಾಖೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಏನು ಕೆಲಸ ನಿರ್ವಹಿಸಿದ್ರು ಆ ಮೂಲ ಹುದ್ದೆಗೆ ನೀವು ಹೋಗಿ ಜಾಯಿನ್ ಆಗ್ಬೇಕಂತೇಳಿ ಸರ್ಕಾರ ಇದೀಗ ಆದೇಶ ಅವ್ರನ್ನ ರಿಲೀಸ್ ಮಾಡಿ ಸ್ವತಃ ಆದೇಶ ಮಾಡಿರುತ್ತದೆ. ನಿನ್ನೆ ತಾನೇ ಏನು ಗಂಗಾವತಿಯ ಸರ್ಕಾರಿ ಗೋದಾಮಿಗೆ ಬಂದು ಎಲ್ಲವನ್ನ ಪಡಿತರ ಅಕ್ಕಿ ಮತ್ತು ಗೋದಾಮಲ್ಲಿ ಇರುವಂತ ಎಲ್ಲಾ ಆಹಾರ ಪದಾರ್ಥಗಳನ್ನ ಏನಾದ್ರು ಪರಿಶೀಲನೆ ಮಾಡಿದ್ರು. ಮತ್ತೆ ಯಾವ್ಯಾವ ರೀತಿ ಸ್ಟಾಕ್ ಇರುವಂತದ್ದು ಮತ್ತು ಸ್ಟಾಕ್ ರಲ್ಲಿ ಯಾವ ರೀತಿ ಲೋಪ ಇರುವಂತದ್ದು, ಲೋಪ ಇದನ್ನ ಇಲ್ವೋ ಅಂತ ಎಲ್ಲವನ್ನ ಪರಿಶೀಲನೆ ಮಾಡಿದ್ರು. ಆ ಪರಿಶೀಲನೆ ಮಾಡಿ ಮರುದಿನವೇ ಇದೀಗ ಸಹ ಅವರ ಹುದ್ದೆಯಿಂದ ಬಿಡುಗಡೆ ಮಾಡಿರುವಂತದ್ದು ಅವ್ರಿಗೆ ಶಾಕ್ ಆಗಿರುವಂತದ್ದು. ನೀತಿ.